ವಿದ್ಯಾ ಅವರು ಹೇಳಿದ ಹಾಗೆ ರಾಜಧಾನಿ ಬೆಂಗಳೂರುಗಳಿಗೆ ಇದೀಗ ಒಂದಷ್ಟು ಕಲ್ಚರ್ಸ್ಗಳು ಬರ್ತಾ ಇದ್ದಾವೆ. ಅವರು ಕೂಡ ಹೇಳಿದ್ರು ಒಳ್ಳೇದಲ್ಲ ಇದು, ಕೆಟ್ಟ ರೀತಿಯಲ್ಲಿ. ಯಾವುದದು? ರಾಜಧಾನಿ ಬೆಂಗಳೂರಲ್ಲಿ ಮಂಗಳೂರು ಕಲ್ಚರ್ ಬೆಂಗಳೂರಿಗೆ ಬರ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಇದೀಗ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಯುವಕ ಯುವತಿಗೆ ನಡು ರಸ್ತೆಯಲ್ಲಿ ಪುಂಡರಿಂದ ಹಲ್ಲೆಯಾಗಿದೆ. ಸ್ಕೂಟರ್ ಮೇಲೆ ಕೂತಿದ್ದ ಯುವಕ ಯುವತಿಯ ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಯುವಕ ಯುವತಿ ಮೇಲೆ ಅನ್ಯ ಕೋಮಿನ ಹುಡುಗರಿಂದ ಹಲ್ಲೆಯಾಗಿದೆ. ಈ ಹುಡುಗನ ಜೊತೆ ಯಾಕೆ ಕುಳಿತಿದ್ದೀಯಾ ಅಂತ ದಾದಾಗಿರಿಯನ್ನ ಮಾಡಲಾಗಿದೆ. ನಾವು ಫ್ರೆಂಡ್ಸು ಮಾತನಾಡ್ತಾ ಇದ್ದೀವಿ ಅಂತ ಅಂದ್ರೂ ಕೂಡ ಪುಂಡರ ಗ್ಯಾಂಗ್ ಮನೆಯವರ ಫೋನ್ ನಂಬರ್ ಕೊಡು ಹಾಗೆ ಹೀಗೆ ಅಂತ ಹೇಳಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಂಗಳೂರಿನಲ್ಲಿ ಈಗಲೂ ಕೂಡ ಆ ಕಲ್ಚರ್ ಇದೆ. ಮಂಗಳೂರಿನಲ್ಲಿ ಪ್ರತಿದಿನ ಯಾರಾದ್ರೂ ಅನ್ಯ ಕೋಮಿನ ಯುವಕ ಯುವತಿ ಮಾತಾಡ್ಕೊಂಡು ಕೂತಿದ್ರೆ ಅಥವಾ ಓಡಾಟವನ್ನ ಮಾಡ್ತಾ ಇದ್ರೆ, ಸೊ ಎಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಅವರನ್ನ ಪ್ರಶ್ನೆ ಮಾಡೋದು, ಅವರ ಮೇಲೆ ಹಲ್ಲೆ ಮಾಡೋದು, ಮತ್ತೆ ಅವರಿಬ್ಬರ ವಿಡಿಯೋ ಮಾಡುವಂತಹ ಘಟನೆಗಳು ಪದೇ 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 ಮರುಕಳಿಸ್ತಾ ಇದೆ. ಅಂದ್ರೆ ಕಳೆದ 3 ವರ್ಷಗಳಿಂದ ಇಲ್ಲಿಯವರೆಗೂ ಒಟ್ಟು 23ರಿಂದ 25 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಆ ಒಂದು ಕಲ್ಚರ್ ಇಲ್ಲಿ ಬಂದಿದೆ. ಒಳಗೆ ಹೋಗಿದೆಯೋ ಗೊತ್ತಿಲ್ಲ. ಅಂಡ್ ಮಂಗಳೂರು ಅಂದ್ರೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೋಡ್ತಾ ಇದ್ವಿ ಇದನ್ನ. ಆಮೇಲೆ ನೈತಿಕ ಪೊಲೀಸ್ ಗಿರಿ ಅಂತ ಕರೆಯೋಕಿದ್ರಲ್ಲಿ ಅರ್ಥನೇ ಇಲ್ಲ. ಇದು ಅನೈತಿಕ ಪೊಲೀಸ್ ಗಿರಿ ಇರೋದು. ಪೊಲೀಸರು ಮಾಡೋ ಕೆಲಸವನ್ನ ನಾವು ಮಾಡಿದ್ರೆ ಅದು ನೈತಿಕ ಪೊಲೀಸ್ ಗಿರಿ ಅನ್ಬೋದು. ಬಟ್ ಯಾರು ಹೇಳಿರೋದು ಕಾನೂನನ್ನ ಕ್ರಮ ನಿಮ್ ಕೈಗೆ ತಗೊಳ್ಳಿ ಅಂತ ಯಾರು ಹೇಳಿರೋದು? ಒಂದು, ಆಮೇಲೆ ಆಯಾ ಸಮುದಾಯದವರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಏನಂತ, ನಮ್ಮವರು ಈಗ 1%, ಈಗ ಅಲ್ಪಸಂಖ್ಯಾತರನ್ನೇ ತಗೊಳ್ಳೋಣ, ಮುಸ್ಲಿಂ ಅವರು ನಾವು ಈಗ 1% ಅಷ್ಟೇ, 99% ಹಿಂದೂಗಳೇ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ. ಒಂದ್ ಸ್ಪೂನ್ ಕುಡಿದ್ರು ವಿಷಾನೇ, ಒಂದ್ ಬಾಟ್ಲು ಕುಡಿದ್ರು ವಿಷಾನೇ. ಈ ಎರಡೂ ಸಮುದಾಯಕ್ಕೆ ಹೇಳ್ತಾ ಇರೋದು. ಆಮೇಲೆ ನೋಡಿ, ಇದೇ ಕ್ರಿಶ್ಚಿಯನ್ ಜೈನರು ಮಾತಾಡಿದ್ರೆ ಆಗಲ್ಲ, ಹಿಂದೂ ಅಂತ ನಿಂತ್ಕೊಂಡಾಗ್ಲೇ ಆಗ್ತಾ ಇದೆ. ಇವ್ರಿಗೆ ಈ ರೀತಿಯ ಕಾನೂನನ್ನ ಕೈಗೆತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ಯಾರು? ಆಮೇಲೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಆಮೇಲೆ ಯಾವ್ದಾದ್ರು ಒಂದು ಸಮುದಾಯವನ್ನ ಈ ರೀತಿಯ ಪುಂಡರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಯಾರಾದ್ರೂ? ನಮ್ಮನೆ ಹೆಣ್ಮಕ್ಳು ರೋಡಲ್ಲಿ ಇದ್ರೆ ನೀನು ಕೇಳು, ಹಿಂಗ್ ಮಾಡು, ಹಿಂಗ್ ಒಡಿ ಅಂತ ಯಾರಾದ್ರೂ ಗುತ್ತಿಗೆ ಕೊಟ್ಟಿದಾರಾ? ಇಲ್ಲ. ಸೊ ಹಂಗಾಗಿ ಹೇಳಿದ್ದು ಇದು ನೈತಿಕ ಪೊಲೀಸ್ ಗಿರಿ ಆಗಲ್ಲ, ಇದು ಅನೈತಿಕ ಪೊಲೀಸ್ ಗಿರಿ ಆಗುತ್ತೆ. ಅಂದ್ರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಧರ್ಮದವರು ಬೇರೆ ಧರ್ಮದವರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಬಾರ್ದಾ, ಹಾಗಾದ್ರೆ ಒಟ್ಟಾಗಿ ಚೆನ್ನಾಗಿರ್ಬಾರ್ದಾ ಅನ್ನೋ ಪ್ರಶ್ನೆಗಳು ಕಾಡುತ್ತೆ. ಕೀಳು ಮನಸ್ಥಿತಿ ಅಷ್ಟೇ, ಎಲ್ರೂ ಮಾಡ್ತಿಲ್ಲ, ಕೆಲ ಕೀಳು ಮನಸ್ಥಿತಿಯವರು ಈ ರೀತಿಯಾಗಿ ಮಾಡ್ತಿದ್ದಾರೆ. ಅದು ನೋಡಿ, ನೀವು ಹೇಳ್ದಂಗೆ ಒಂದು 20-25 ಒಂದು ನಂಬರ್ಸ್ ಕೊಡ್ರಿ, ಅದು 25,000 ಆಗಿರುತ್ತೆ. ನಮ್ ಗಮನಕ್ಕೆ ಬಂದಿರಲ್ಲ. ಗಮನಕ್ಕೆ ಬಂದಿರೋಂಥದ್ದನ್ನ ನಾವು ಡಿಸ್ಕಷನ್ ಮಾಡ್ಬೋದು ಅಥವಾ ಚರ್ಚೆ ಮಾಡ್ಬೋದು. ಮನಸ್ಥಿತಿಗಳು ಇಷ್ಟೊಂದು ಕೀಳು ಮಟ್ಟಕ್ಕೆ ಯಾಕೆ ಹೋಗ್ತದೆ? ಒಂದು, ಏನಾಯ್ತು ಅನ್ನೋದನ್ನು ನೋಡ್ಬಿಡೋಣ ರಮ್ಯಾ. ಇದೆಲ್ಲ ಬೆಂಗಳೂರಲ್ಲಿ ಆಗಿರೋದು ಅಂತಿದ್ರಿ ನೀವು, ತಗೋಬಿಡಿ ಅದೇನಿದೆ ಅಂತ. ಬೆಂಗಳೂರಿನಲ್ಲಿ ನಮ್ಮ ಹುಡುಗಿ ತಂಟೆಗೆ ಬರಬೇಡ, ನೀನು ಹುಡುಗಿ ತಂಟೆಗೆ ಬರ್ತೀಯಾ ಅಂತ ಯುವಕನ ಮೇಲೆ ಯುವಕ ಯುವತಿ ಇಬ್ಬರ ಕಪಾಳಕ್ಕೂ ಕೂಡ ಗ್ಯಾಂಗ್ ಹೊಡೆದಿದ್ಯಂತೆ. ಬೆಂಗಳೂರಿನ ಚಂದ್ರ ಲೇಔಟ್ ವ್ಯಾಪ್ತಿಯಲ್ಲಿ ಆಗಿರುವ ದುರಂತ ಇದು. ಅದನ್ನೇ ಹೇಳಿದ್ದು, ಸೂಕ್ಷ್ಮ ಪ್ರದೇಶ ಅಂತ ಕರಾವಳಿ ಭಾಗ ಕರೆಸ್ಕೊಳ್ತಾ ಇತ್ತು, ಅಲ್ಲಿ ಇಂಥದ್ದೆಲ್ಲ ಆಗ್ತಿತ್ತು, ಮರುಕಳಿಸ್ತಿತ್ತು. ಬಟ್ ಬೆಂಗಳೂರಿಗೆ ಕಾಲಿಟ್ಟಿದೆ. ಒಳ್ಳೆ ಮನಸ್ಥಿತಿ, ಒಳ್ಳೆ ಬೆಳವಣಿಗೆ ಖಂಡಿತವಾಗ್ಲೂ ಅಲ್ಲ. ಒಳ್ಳೆ ಕಲ್ಚರ್ ಇದ್ರೆ ಅಡಾಪ್ಟ್ ಮಾಡ್ಕೊಳ್ಳೋಣ. ಇಂಥದ್ದು ಬೇಡವೇ ಬೇಡ. ಇದೊಂದು ರೀತಿ ಕ್ಯಾನ್ಸರ್ ರೋಗದ ಥರ, ಸ್ವಲ್ಪ ಹರಡಾಕ್ಬಿಟ್ರೆ ಮೈ ತುಂಬ ಹರಡ್ಬಿಡುತ್ತೆ. ಅಲ್ಲಲ್ಲಲ್ಲೇ ತೊಂಕ ಮುರಿತಾ ಇರ್ಬೇಕಿಂತವ್ರಿಗೆ. ಏನ್ ಮಾಡ್ತಾ ಇರೋದು ನೀವು? एक तुम्हारा की भी अक्षर नहीं है, तुम्हारा अम्मा बाप कैसा जो पैदा करे, तुम्हारा कैसा जो तुम्हारा घर वाले खड़ो भाई काढ़ो को बात करो, नखाब करो मा तुम्हें ओए नखाब करो काढ़ो मा क्या मा इज्जत है क्या ये ऐसा करे कैसा मा ओए खड़ो मा काढ़ो जी नखाब काढ़ो जी ओए नखाब काढ़ो जी
काढो जी निखाब काढो ची नंबर दे जी बारह वही नंबर आवाज जो गलती है वो सहना दबड़े में रात चल जाता है हमको ಸುಮ್ಮನೆ ನಿಂತ್ಕೊಳ್ಬೇಕು ಪಾವ ಕೈಸಾ ಬಲ್ಲಕ್ ಬಿಡಿ ಮಾಲೂಮ मैं हाफ काढो हम गिराना पैदा हो बस देख लो कैसा मन से पहले चाकू ने बोल को जाने में क्या बोले तुम्हें हां अंकल हिंदू ने जी मुझे जी तुम्हारा मम्मी अम्मी का नंबर दीजिए ऐसे गार्डन देती क्या ऐसा करे ऐसा उन्हें हमारे घर का फ्रेंड कौन तुम्हारा वो तुम्हारा अम्मा का नंबर दीजिए तुम्हारा फ्रेंड है तो पाव एक दल्ले बड़े थे कैसा बड़े विचार से पूरे जने देखी यहाँ बात पाँव वैसा दल्ले बड़े थे ना तुम्हें देखो ही मालूम तुम्हें पाओगे वैसा दल्ले बड़े थे कौन से तुम्हें देखो कौन ज्यादा बात कोई अम्मा का तुम्हारा अम्मा का नहीं बाबा का नंबर दे जमा तुम्हें छोड़ो तुम्हें कहीं नफा उठा रही थी मैंने उठाया अपनी मेरी सही मर्जी। कहना तुम्हें मैं तुम्हारा मुझे नाम मालूम है तुम्हारी इंस्टाइट मालूम है कहीं तुम्हें तुम्हें छोड़ो फिर मेरा नाम ही कैसा मालूम तुम्हें मुसलमान छुपड़ी को ऐसा हुकूमत नहीं हाँ करते बिना कौन नैनो मुसलमान है तुम्हें बात क्यों नहीं कर रहा है तुम्हें उसे पावा ऊपर कैसा दल्ले को बैठे थे ना तुम्हें बिना गाली के बात खड़ो करने तुम्हें क्या लगा। बोले तुम्हारे घर में भी जानती हूं से तुम्हारे घर को भी आता है तुम्हारे अम्मा का नहीं बाबा का नंबर दो सामने बोला क्या बात करा जल्द डालेंगे नंबर दो नहीं तो हमें छोड़ दो नंबर दो भाई इवाग है ये छपरी का नाम कहीं क्यों नहीं देते सेफ कहाँ है सही सही भाई आप यहाँ सही मस्जिद आंगने जाती है फिर लेवल रूम से मस्जिद सदराम को बुलाओ तो मस्जिद आंगने बुला ले चल जाओ तुम बड़े इनसे बड़े बात करें बड़े मान से मार रहा वीडियो इसका हाँ हो गया खड़ो जी भाई हो गया खड़ो जी क्या क्या करना तुम्हारा घर वाले का नंबर दो ಏನ್ ಮಾಡ್ತಾ ಇರೋದು ಇಲ್ಲಿ एक तुम्हारा टीवी अक्सर है तुम्हारा अम्मा बाबा कैसा जे पैदा करे तुमना कैसा जे तुम्हारा घर वाले ವಿದ್ಯಾ ನೋಡ್ತಾ ಇದ್ದೀರಿ ವಿಡಿಯೋದಲ್ಲೂ ಕೂಡ ಗಮನಿಸಿದ್ವಿ ನಾವು ಕೂಡ ಅವರು ಏನೇನು ಮಾತನಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ವಿ ಕೂಡ ಬಟ್ ಆದರೆ ಇಲ್ಲಿ ಅವರು ನಡ್ಕೊಂಡಿರೋ ರೀತಿ ತಪ್ಪಾಗಿರ್ಬೋದು ಬಟ್ ಆದರೆ ಆ ಹುಡುಗಿ ಕೂತಿರುವ ರೀತಿ ಪಬ್ಲಿಕ್ನಲ್ಲಿ ಒಂದ್ ಕಡೆ ಪ್ರಶ್ನಾರ್ಥಕ ಚಿಹ್ನೆ ನೋಡೋರಿಗೆ ಮುಜುಗರ ಆಗುತ್ತೆ ಅಂತ ಓಕೆ ಅದು ಒಂದ್ ಸೈಡ್ಗೆ ಇಡೋಣ ಈಗ ಪ್ರಶ್ನೆ ಇದು ನೈತಿಕ ಪೊಲೀಸ್ಗಿರಿ ಅಂತಲ್ವಾ ನಾನು ಮುಂಚೆನೆ ಹೇಳ್ದೆ ರಮ್ಮ ಇದು ನೈತಿಕ ಪೊಲೀಸ್ಗಿರಿ ಅಂತ ಕರೆಸ್ಕೊಳ್ಳೋ ಪದ ಅಲ್ಲ ಇದು ಅನೈತಿಕ ಪೊಲೀಸ್ಗಿರಿ ಅಂತ ಒಂದು ಆ ಹುಡುಗರನ್ನೆಲ್ಲ ನೋಡ್ತಿದ್ರಿ ಮುಖದ ಮೇಲೆ ಈಗ ತಾನೇ ಮೀಸೆ ಬೆಳೀತಾರೆ ಇಡೀ ಒಂದು ಧರ್ಮವನ್ನ ನಿಮಗೆ ಯಾರಾದ್ರೂ ಗುತ್ತಿಗೆ ಕೊಟ್ಟಿದ್ದಾರಾ ನನ್ನ ಮಗಳು ಎಲ್ಲಿ ಹೋಗ್ತಾಳೆ ನೋಡು ಈ ನಮ್ಮ ಧರ್ಮದವ್ರು ಎಲ್ಲಿ ಓಡಾಡ್ತಾರೆ ನೋಡು ಗಮನಿಸ್ತಾ ಇರು ಅಂತ ಇವ್ರುಗಳಿಗೆ ಓದಕ್ಕೆ ಅಂತನೋ ಅಥವಾ ಇನ್ನೇನಕ್ಕೋ ಕಳಿಸಿರ್ತಾರೆ ಬಾಯಿ ಮುಚ್ಕೊಂಡು ಆ ಕೆಲಸ ಮಾಡಿಕೊಂಡು ನಾನಾಯ್ತು ನನ್ನ ಫ್ಯಾಮಿಲಿ ಆಯಿತು ಅಂತ ಇರಬೇಕು ಯಾರಾದರೂ ಗುತ್ತಿಗೆ ಕೊಟ್ಟಿದ್ದಾರಾ ನನ್ನ ಕುಟುಂಬ ನೋಡ್ಕೋ ನನ್ನ ಧರ್ಮ ನೋಡ್ಕೋ ಅಂತ ಒಂದು ಆಮೇಲೆ ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಇದೊಂದು ಧರ್ಮದ ಬಗ್ಗೆ ಮಾತಾಡ್ತಿಲ್ಲ ಇಂಥದ್ದು ಯಾಕೆ ಮರುಕಳಿಸ್ತಾ ಇದೆ ಪ್ರಶ್ನೆ ಅದನ್ನ ಅಲ್ಲಲ್ಲೇ ತೊಂಕ ಮುರಿದಿದ್ರೆ ಪೊಲೀಸರು ಹಾಕಬೇಕಿತ್ತು ಒಂದಷ್ಟು ಕಡೆ ಗೂಂಡಾ ಕಾಯ್ದೆ ಇದು ಎಲ್ಲಿಂದ ನಡೀತಾ ಇದೆ ಸೂಕ್ಷ್ಮ ಪ್ರದೇಶ ಬರೀ ನಾವು ಮಂಗಳೂರು ಅಂತ ಕಂಪ್ಲೇಂಟ್ ಮಾಡೋದು ಬೇಡ ಕರಾವಳಿ ಭಾಗ ಅಂದರೆ ಉಡುಪಿ ಅಂತ ಕಂಪ್ಲೇಂಟ್ ಮಾಡೋದು ಬೇಡ ಅಲ್ಲಲ್ಲೇ ಮುರಿದಿದ್ರೆ ಸಸಿ ಇದ್ದಾಗಲೇ ಚಿವುಟಿದ್ರೆ ಇಂಥದ್ದು ಮಾಡೋಕೆ ಎದ್ರವರು ಈಗ ಪೊಲೀಸ್ ಏನು ಮಾಡ್ಬೇಕು ಹೇಳಿ ಆ ಹುಡುಗರ ಮೇಲೆ ಕಂಪ್ಲೇಂಟ್ ಆಗಬೇಕು ನಿಮ್ಮದೇ ಭಾಷೆಯಲ್ಲಿ ಒಂದೆರಡು ಬುದ್ಧಿ ಕಲಿಸಿ ಕಳಿಸಿ ಒಂದೆರಡು ಪೆಟ್ ಕಳಿಸಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಆಗ ಇನ್ನೊಬ್ಬ ಇಂಥದ್ದು ಮಾಡಕ್ಕೆ ಹೆದರ್ತಾರೆ ಇಲ್ಲಾಂದ್ರೆ ಕಂಟಿನ್ಯೂ ಆಗುತ್ತೆ ಮತ್ತೊಂದು ಕರಾವಳಿ ಭಾಗ ಬೆಂಗಳೂರು ಈ ವಿಚಾರದಲ್ಲಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ